ಅಮ್ಮ ಉಷಾ, ಇನ್ ಎಷ್ಟು ದಿವಸ ಅಮ್ಮ ಈ ನರಕ? ಹೀಗೆಲ್ಲ ಒದ್ದಾಡೋದಕ್ಕಿಂತ ಈ ಚಂಡಾಲ ನನ್ ಕೊಂದ್ ಹಾಕ್ಬಿಟ್ಟಿದ್ರೆ ಎಷ್ಟೋ ನೆಮ್ಮದಿಯಾಗಿತ್ತಲ್ಲಮ್ಮ. ಯಾಕಮ್ಮ ಸಂಕಟ ಪಡ್ತೀಯ? ಇವಾಗ ನೀನ್ ಇಲ್ಲಿಂದ ಕರ್ಕೊಂಡು ಹೋಗಕ್ಕೆ ನಾ ಬಂದಿದ್ದು. ಪರವಾಗಿಲ್ವೇ? ಲಾಯರ್ಗೆ ತುಂಬಾ ಧೈರ್ಯ ಬಂದಾಗಿದೆಯಲ್ಲ ಇವತ್ತು. ಯಾವ ಔಷಧ ಸೇವನೆ ಮಾಡ್ಬಿಟ್ಟು ಬಂದಿದ್ದೀರಿ? ಧೈರ್ಯ ಅನ್ನೋ ಔಷಧಿ, ನಿನ್ನಂತ ಮನೆ ಹಾಲನ್ನ ಹುಟ್ಟಾಡಿಸೋ ಸ್ಪೆಷಲ್ ಮೆಡಿಸಿನ್. ಎಲ್ಲ ಮೆಡಿಸನ್ಗೂ ಆಂಟಿಡೋಸ್ ನಮ್ಮ ಹತ್ರವಿದೆ. ನಿಮ್ ತಾಯಿನ ಬಿಡುಗಡೆ ಮಾಡ್ತೀಯಾ? ಇಷ್ಟು ಮಾತಾಡೋ ಧೈರ್ಯ ನಿನ್ಗೆ ಯಾರು ಕೊಟ್ರು? ನಿಮ್ಮಪ್ಪ. ನಮ್ಮಪ್ಪ? ಎಷ್ಟು ಸೊಕ್ಕ ನಿನಗೆ? ನಮ್ಮಮ್ಮನ ಸಾವು ಕಾರಣ ಯಾರು? ನನ್ ಗೊತ್ತಿಲ್ಲ. ಗೊತ್ತಿಲ್ಲ? ವಿಷ ಸೇಪ್ತಿನ ಸತ್ರು. ಯಾರು ಕೊಟ್ಟವರು? ಅದು ಯಾರು ಕೊಟ್ಟವರು? ನಾನೇ ನಾನೇ. ಆ ಗೋಪಿನಾಥ ಇರೋದೆಲ್ಲಿ? ನಂಬರ್ 18 ಹಿಲ್ ವ್ಯೂ, ಕ್ರಿಸೆಂಟ್ ರೋಡ್, ಪ್ಲಾಂಟರ್ಸ್ ಗಾರ್ಡನ್. ಎಷ್ಟ್ ಕಷ್ಟಪಟ್ಟು ಹಿಡ್ಕೊಂಡು ಬಂದು ಈ ಪಟ್ಟಿ ಇದನ್ನ ಅಷ್ಟಲ್ಲಿ ಸಾಕು ಬಿಟ್ಬಿಡಕ್ಕಾಗದ? ಇವನೆಂತ ದೊಡ್ಡ ಸಾಕ್ಷಿ ನಮ್ಗೆ. ಗಾಡಿದ್ರೆ ಓಟಿ ಕಲಿಜ ಕಿತ್ತಾಕಿಲ್ವರ. ಅಷ್ಟು ಮಾತ್ರ ಅಲ್ಲ, ನಾನು ಹಿಡಿದಿರೋ ಕೆಲಸ ಸಾಧಿಸೋವರೆಗೂ ಇನ್ನೆರಡು ಜೀವಗಳನ್ನ ನಿನ್ನ ಕೈಗೆ ಹಾಕ್ತಾ ಇದ್ದೀನಿ. ಉಷಾ ಮತ್ತು ಅವರ ತಾಯಿ. ಅವರಿಗಿಲ್ಲಿರೋ ವಿಷಯ ಹೊರಗಡೆ ಗೊತ್ತಾದ್ರೆ ಅವ್ರ ಜೀವಕ್ಕೆ ಅಪಾಯ. ನನ್ನ ಪ್ರಾಣ ಕಾಪಾಡ್ದಂಗೆ ಕಾಪಾಡ್ತೀನಿ. ಬರ್ಲಾ? ಹೋಗ್ಬಿಟ್ಟು ಬನ್ನಿ. ನೀವ್ ಹೇಳಿದೆಲ್ಲ ಗೆಪ್ತೈತಿ. ಯಾವ್ಯಾವಾಗ ಏನೇನು ಎಲ್ಲೆಲ್ಲಿ ನಡಿಬೇಕು ಎಲ್ಲ ನಡೀತೈತಿ. ನಿನ್ನೆ ನೋಡೋದು ಬರ್ತಾ ಇದ್ದೆ. ಬರ್ಲಾ? ನಾನು ನಿಮ್ ಜೊತೆಲಿ ಬರ್ಲಾ? ನೀನಾ? ಈಗ ನನ್ ಜೊತೆ ಬರ್ತೀಯ? ಅದಕ್ಕಿನ್ನೂ ಸಮಯ ಇದೆ. ಆವಾಗ ನನ್ನ ಜೊತೆಲಿ ಬರೋದು ಮಾತ್ರ ಅಲ್ಲ, ಸದಾ ನನ್ನ ಜೊತೆಲೇ ಇರಬೇಕು. ಜಗಪತಿ ಸರ್, ಆ ಔಟ್ಲೈನ್ ಇನ್ಸ್ಪೆಕ್ಟರ್ ಪಾಂಡುನ ಲಾಯರ್ನ ಕಿಡ್ನಾಪ್ ಮಾಡ್ತಾ ಹೊರಟಂತೆ. ಅವರಿಬ್ರು ಏನಾದ್ರು ಪೊಲೀಸ್ನವ್ರ ಕೈ ಸಿಕ್ಕಾಕೊಂಡ್ರೆ ನಮ್ ಬಿಸ್ನೆಸ್ ವ್ಯವಹಾರ ಎಲ್ಲ ಕ್ಲೋಸ್. ಅದಕ್ಕೆ ಮುಂಚೆ ಹೇಗಾದ್ರು ಅವರಿಬ್ರು ಮತ್ತೆ ನಮ್ ಕಸ್ಟಡಿಗೆ ಬರ್ಬೇಕು, ಇಲ್ಲ ಅವ್ರ ಚಾಪ್ಟರ್ ಕ್ಲೋಸ್ ಆಗ್ಬೇಕು. ಎಸ್ ಸರ್.
ಹಲೋ ಇನ್ಸ್ಪೆಕ್ಟರ್ ಶಂಕರ್, ನಿನ್ನ ವಿಷಯ ಕೇಳಿದ್ನೆ ಹೊರತು ಪ್ರತ್ಯಕ್ಷವಾಗಿ ನೋಡಿರಲಿಲ್ಲ. ಇವತ್ತು ನನ್ನ ಕಣ್ಗೂ ಮನಸ್ಸಿಗೂ ತೃಪ್ತಿ ಆಯ್ತು. ನನಗೂ ಅಷ್ಟೇ. ಇಷ್ಟು ಬೇಗ ಇಷ್ಟು ಸುಲಭವಾಗಿ ನಿನ್ನ ಮೀಟ್ ಮಾಡ್ತೀನಿ ಅಂತ ತಿಳ್ಕೊಂಡಿರ್ಲಿಲ್ಲ. ನೀನ್ ನೋಡಿದ ಮೇಲೆ ನನ್ನ ಜೀವಕ್ಕೂ ತೃಪ್ತಿ ಆಯ್ತು. ಇನ್ನೂ ಹೆಚ್ಚಿನ ತೃಪ್ತಿ ಬೇಕು ಅನ್ನೋ ಹಾಗಿದ್ರೆ ಪಾಂಡು ನೆಲ್ ಬಚ್ಚಿಟ್ಟಿದ್ಯಾ ಹೇಳು. ಪಾಂಡುನ ನಿನ್ನ ತಾಕತ್ತಿದ್ರೆ ಹುಡುಕು. ತಾಕತ್ತು? ಡೋಂಟ್ ವರಿ, ತಾಕತ್ತನ್ನು ರುಚಿ ತೋರಿಸ್ತೀವಿ. ಈ ಪಾಂಡುನ ನಿನ್ ತಮ್ಮನ ಹತ್ರ ಬಚ್ಚಿಟ್ಟಿದ್ಯಾ? ತಮ್ಮನ ಹತ್ರ ಬಚ್ಚಿಟ್ಟಿದ್ರೆ ನಾನು ಯಾಕೋ ಒಂಟಿಯಾಗಿ ಇಲ್ಲಿಗೆ ಬರ್ತಿದ್ದೆ, ಅವನು ಜೊತೆಲೆ ಕರ್ಕೊಂಡ್ ಬರ್ತಿದ್ದೆ. ಓಹೋ, ಕೆರಳಿದ ಸಿಂಹ ಇವನು. ಅದಕ್ಕೆ ಒಂಟಿಯಾಗಿ ಬಂದು ಬೇಟೆಗಾರನ್ ಬಲೆಗೆ ಬಿದ್ದಿದ್ದಾನೆ ಅಲ್ಲ? ಬಲೆಗೆ ಬಿದ್ದಿಲ್ಲ, ನಿಮ್ಮೆಲ್ರಿಗೂ ಬಲೆನ ಬೀಸಿದ್ದೀನಿ. ಪರವಾಗಿಲ್ಲ, ಚಮತ್ಕಾರವಾಗಿ ಮಾತಾಡ್ತೀಯ. ಐ ಅಪ್ರಿಶಿಯೇಟ್ ಯುವರ್ ಡೇರ್ನೆಸ್. ಐ ವೆಲ್ಕಮ್ ಯುವರ್ ಅಪ್ರಿಸಿಯೇಷನ್. ಇನ್ನು ಕಾಲ ಮಿಂಚಿಲ್ಲ. ಜೀವನದಲ್ಲಿ ಬದುಕಬೇಕು ಅನ್ನೋ ಆಸೆ ಇದ್ರೆ ಪಾಂಡುನಲ್ಲಿಟ್ಟಿದ್ಯಾ ಹೇಳು. ನಿನ್ನ ಹಾಗೆ ಜೀವಕ್ಕೆ ಹೆದರ್ಕೊಳ್ಳೋ ನಾನಾಗಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾಕೋ ಸೇರ್ಬೇಕಾಗಿತ್ತು. ನಿನಗೆ ಜೀವ ಮುಖ್ಯ, ನಿನ್ನಂಥವ್ರನ್ನ ಮಟ್ಟ ಹಾಕೋದು ನನಗ್ ಮುಖ್ಯ. ಮೃತ್ಯು ಮುಖದಲ್ಲಿದ್ರು ಬಹಳ ಧೈರ್ಯವಾಗಿ ಮಾತಾಡ್ತೀಯ ನೀನು. ನಾನು ಗಂಡಸು, ನಾವು ನೀನೇ ತಿಳ್ಕೊ ಯಾರು ಅಂತ. ಷಂಡ್ರು. ನಿನ್ನ ಬಾಯಲ್ಲೇ ಬಂತಲ್ಲ. ಗೋಪಿನಾಥ, ಎಲ್ಲಿ ಬಚ್ಚಿಟ್ಟಿದ್ಯಾ ಅವನ್ನ? ಎಲ್ಲಿ ಬಚ್ಚಿಟ್ಟಿದ್ಯಾ ಅವನ್ನ? ಎಲ್ಲಿ ಬಚ್ಚಿಟ್ಟಿದ್ಯಾ ಅವನ್ನ? ಈ ಕೆರಳಿದ ಸಿಂಹನ ನಾನ್ ಸ್ವಲ್ಪ ನರಳಿಸ್ತೀನಿ. ಅವತ್ತೇನಂದೆ? ರಾಣಾ ಪ್ರತಾಪ್ ಸಿಂಹ. ಹೇಗಿದೆ ನನ್ನ ಪ್ರತಾಪ? ನನ್ನ ತಂದೆ ಯಾರು ಅಂತ, ಶ್ರೀವತ್ಸ ಯಾಕೆ ಸತ್ತ ಅಂತ, ಕೃಷ್ಣ ಹೇಗ್ ಸತ್ತ ಅಂತ ನಿಂಗ್ ಗೊತ್ತಾಗದ್ ಬೇಡ.
ಸಾಯಿ ಕೊಡ್ದೀವನು ರಿಲೀಸ್ ಮಾಡಿ ಕೈಕಾಲು ಕಟ್ ಹಾಕಿ ನಾನಾ ಬರ್ಲಿ ಅದ್ ಹ್ಯಾಕ್ ಬಾಯ್ ಬಿಡಲ್ವೋ ನಾನ್ ನೋಡ್ತೀನಿ.